ಎಲ್ರಿಗೂ ನಮಸ್ಕಾರ. ಆತ್ಮೀಯ ಧ್ರುವತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, 1981 ಕನ್ನಡ ಚಿತ್ರರಂಗದಲ್ಲಿ ಒಂದು ಅದ್ದೂರಿಯಾಗಿರೋ ಒಂದು ಸಿನಿಮಾ ತಾನೇ ಕಾಣುತ್ತೆ. ಆ ಸಿನಿಮಾ ಇಡೀ ಭಾರತದಾದ್ಯಂತ ಹೆಸರು ಕೂಡ ಮಾಡುತ್ತೆ. ಆ ಸಿನಿಮಾ ಯಾವುದು ಅಂತಂದ್ರೆ ಅಂಬರೀಷ್ ಅವರ ಅಭಿನಯದ ಅಂತ ಸಿನಿಮಾ. ಈ ಸಿನಿಮಾಯಿಂದನೇ ಅಂಬರೀಷ್ ಅವ್ರಿಗೆ ರೆಬಲ್ ಸ್ಟಾರ್ ಅಂತ ಒಂದು ಬಿರುದು ಕೂಡ ಬರುತ್ತೆ. ಇದಕ್ಕಿಂತ ಮುಂಚೆ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿರ್ತಾರೆ ಮತ್ತು ಒಂದು ಖಳನಾಯಕನ ಪಾತ್ರದಲ್ಲಿ ಅಭಿನಯ ಮಾಡ್ತಿರ್ತಾರೆ. ಈ ಸಿನಿಮಾದಿಂದ ಅವರು ಪೂರ್ಣ ಪ್ರಮಾಣದ ನಾಯಕರಾಗಿ ನಿಲ್ತಾರೆ. ಕನ್ನಡ ಚಿತ್ರರಂಗದಲ್ಲಿ 200 ಸಿನಿಮಾಗಳನ್ನ ಪೂರೈಸಿದ ನಾಯಕ ನಟ ಯಾರು ಅಂತಂದ್ರೆ ಮೊದಲಿಗೆ ರಾಜ್‌ಕುಮಾರ್ ಅವರು, ಆಮೇಲೆ ವಿಷ್ಣುವರ್ಧನ್ ಅವರು, ಆಮೇಲೆ ನಿಲ್ಲದೇನೆ ವಿಷ್ಣುವರ್ಧನ್ ಅವರು. ಈ 3 ಜನನ ಬಿಟ್ಟು ಮತ್ಯಾವ ನಾಯಕ ನಟ ಸಹ 200 ಸಿನಿಮಾ ಗಡಿನ ದಾಟ್ಲಿಲ್ಲ. ಈ ಅಂತ ಸಿನಿಮಾದಲ್ಲಿ ಲಕ್ಷ್ಮಿ ಅವರು ಮತ್ತು ಜಯಮಾಲಾ ಅವರು ಕೂಡ ಅಭಿನಯ ಮಾಡಿದ್ದಾರೆ. ಅಂಬರೀಷ್ ಅವರ ತಂಗಿ ಪಾತ್ರದಲ್ಲಿ ಜಯಮಾಲಾ ಒಂದು ಅಭಿನಯಿಸಿದ್ದಾರೆ. ಅಂಬರೀಷ್ ಅವರ ಒಂದು ಪತ್ನಿ ಪಾತ್ರದಲ್ಲಿ ಲಕ್ಷ್ಮಿ ಅವರು ಅಭಿನಯ ಮಾಡಿದ್ದಾರೆ. ಲಕ್ಷ್ಮಿ ಅವರು ಆ ಒಂದು ಟೈಮಲ್ಲಿ ಪೀಕಲ್ಲಿದ್ರು. ಅಂಬರೀಷ್ ಅವ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿನೇ ಹೆಸರಿತ್ತು ಲಕ್ಷ್ಮಿ ಅವ್ರಿಗೆ. ಈ ಸಿನಿಮಾ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರಾಯಿತು ಅಂತಂದ್ರೆ, ಈ ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಚೆನ್ನಾಗಿ ಓಡ್ಬೇಕಾದ್ರೇನೆ ಒಂದಷ್ಟು ಜನ ಕಿಡಿಗೇಡಿಗಳು ಒಂದು ವಿಷಯನೇ ಹಬ್ಬಿಸ್ತಾರೆ. ಏನು ಅಂತಂದ್ರೆ, ಈ ಸಿನಿಮಾ ಬ್ಯಾನ್ ಆಗುತ್ತೆ ಅಂತ ಒಂದು ಕೆಟ್ಟ ಸುದ್ದಿ ಕೂಡ ಹರಡಿಸ್ತಾರೆ. ಆದ್ರೆ ಈ ಸಿನಿಮಾಗೆ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಯಾವ ತರ ಅಂತಂದ್ರೆ, ಸಿನಿಮಾನ ಬ್ಯಾನ್ ಮಾಡ್ಬಿಡ್ತಾರಂತೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಆದಷ್ಟು ಬೇಗ ನಾವು ಸಿನಿಮಾನ ನೋಡೋಣ ಅಂತ ಅಂದ್ಬಿಟ್ಟು ಸಾಕಷ್ಟು ಜನ ಥಿಯೇಟರ್ ಕಡೆ ನುಗ್ತಾರೆ. ಯಾವ ತರ ಅಂತಂದ್ರೆ, ಬೆಂಗಳೂರಿನ ಅಲಂಕಾರ ಚಿತ್ರಮಂದಿರ ಏನಿದೆ, ಅಲ್ಲಿ ಈ ಸಿನಿಮಾ 24 ಅವರ್ಸ್ ಕೂಡ ರನ್ ಆಗುತ್ತೆ. ಅಂದ್ರೆ 24 ಗಂಟೆ 6ರಿಂದ 7 ಶೋ ಕೂಡ ಈ ಸಿನಿಮಾ ರನ್ ಆಗುತ್ತೆ. ಈಗಲಾದ್ರೂ ಸಿನಿಮಾ ಏನಾದ್ರು ಕ್ರೌಡ್ ಜಾಸ್ತಿ ಆಯ್ತು ಅಂತಂದ್ರೆ ಮಾಲ್‌ಗಳಲ್ಲಿ ಅಂದ್ರೆ ಮಲ್ಟಿಪ್ಲೆಕ್ಸ್‌ಗಳಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ 8 ಶೋ ಇರೋದನ್ನ 10 ಶೋ 12 ಶೋ ಕೂಡ ಮಾಡ್ತಾರೆ. ಆದ್ರೆ 1981ರಲ್ಲಿ ಬೆಂಗಳೂರಲ್ಲಿ ಯಾವೊಂದು ಸಹ ಮಲ್ಟಿಪ್ಲೆಕ್ಸ್‌ಗಳು ಇರ್ಲಿಲ್ಲ. ಆ ಒಂದು ಟೈಮಲ್ಲಿ ಸಿಂಗಲ್ ಸ್ಕ್ರೀನ್‌ಗಳಲ್ಲೇನೆ 4 ಶೋ ಇರೋದನ್ನ 6 ಶೋ ಇಂದ 10 ಶೋಗೆ ಹೆಚ್ಚಿಸಿಕೊಂಡಿದ್ದಂತ ಸಿನಿಮಾ ಯಾವುದು ಅಂತಂದ್ರೆ ಅಂತ ಸಿನಿಮಾ. ಹಾಗಾಗಿ ಅಂಬರೀಷ್ ಅವರಿಗೆ ಈ ಸಿನಿಮಾದಿಂದ ದೊಡ್ಡ ಮಾಸ್ ಇಮೇಜ್ ಇರುವಂತ ಒಂದು ರೋಲ್ ಕೂಡ ಸಿಕ್ಕಿದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ದೊಡ್ಡ ಮಾಸ್ ಹೀರೋ ಆಗಿ ಅಂಬರೀಷ್ ಅವರು ನಿಂತ್ಕೋತಾರೆ. ಅದೇ ತರ ಸಾಕಷ್ಟು ಚಿತ್ರಮಂದಿರದಲ್ಲಿ ಈ ಸಿನಿಮಾ 24 ಅವರ್ಸ್ ಕೂಡ ರನ್ ಆಗುತ್ತೆ, ದಾಖಲೆ ಕೂಡ ಮಾಡುತ್ತೆ. ಈ ಸಿನಿಮಾ ಬಜೆಟ್ ಎಷ್ಟು ಅಂತ ನೋಡೋದಾದ್ರೆ, ಆಗಿನ ಕಾಲಕ್ಕೆ 1981ರಲ್ಲೇ ಒಬ್ಬ ಹೊಸ ನಾಯಕನ ಇಟ್ಕೊಂಡು ಈ ಸಿನಿಮಾನ ಮಾಡಿದ್ದು ಕೆ.ಎಸ್.ಎನ್. ಗೌಡ್ರು ಅಂತ ಏನಿದ್ದಾರೆ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರ್ತಾರೆ. ಈ ಸಿನಿಮಾಗೆ ಹತ್ತತ್ರ 15ರಿಂದ 18 ಲಕ್ಷ ರು ಕೂಡ ಖರ್ಚಾಗಿರುತ್ತೆ. ಅಂದ್ರೆ 1981ರಲ್ಲಿ ಇದು ಒಂದು ಬಿಗ್ ಬಜೆಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಈ ಸಿನಿಮಾದ ಕಲೆಕ್ಷನ್ ಆಗಿನ ಕಾಲಕ್ಕೇನೆ ಹತ್ತತ್ರ 3 ಕೋಟಿವರೆಗೂ ಆಗಿರುತ್ತೆ. ಏನಕ್ಕಷ್ಟು ದೊಡ್ಡ ಮೊತ್ತದಲ್ಲಿ ಈ ಸಿನಿಮಾ ಕಲೆಕ್ಟ್ ಮಾಡ್ತು ಅಂತಂದ್ರೆ, ಈ ಸಿನಿಮಾದ ಡೈಲಾಗ್‌ಗಳು ಈಗಲೂ ಸಹ ಜನಕ್ಕೆ ಗೊತ್ತಿದೆ. ಯಾವುದು ಅಂತಂದ್ರೆ ಅದು ಅಂಬರೀಷ್ ಅವರು ಹೇಳ್ತಾರಲ್ವಾ, "ಕುತ್ತೆ ಕನ್ವರ್ಲಾಲ್" ಅಂತ ಆ ಒಂದು ಡೈಲಾಗು. ಈ ಸಿನಿಮಾದಲ್ಲಿ ಅಂಬರೀಷ್ ಅವರ ಅಭಿನಯ ಯಾವ ತರ ಇತ್ತು ಅಂದ್ರೆ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಡೈರೆಕ್ಟರ್ ಒಂದಷ್ಟು ಕಡೆ ಹೇಳ್ಕೊತಾರೆ. ನಿಜವಾದ ಒಂದು ಸತ್ತೋಗಿರೋ ಮನುಷ್ಯನ ಉಗುರನ್ನೇ ತಗೊಬಂದು ಅಂಬರೀಷ್ ಅವ್ರಿಗೆ ಅಂಟಿಸಿ ಅದನ್ನ ಕಟ್ ಮಾಡೋದಕ್ಕೆ ಹೇಳಿದ್ದು. ಹಾಗಾಗಿ ಅವರ ನಟನೆ ಅಷ್ಟು ಅದ್ಭುತವಾಗಿ ಬಂದಿತ್ತು. ಅದನ್ನ ಯಾವೊಂದು ಹೀರೋ ಕೂಡ ಒಪ್ಕೋತಾ ಇರ್ಲಿಲ್ಲ. ಆದ್ರೆ ಅಂಬರೀಷ್ ಅವರು ಒಪ್ಕೊಂಡ್ರು ಅಂತ ಡೈರೆಕ್ಟರ್ ಸಾಕಷ್ಟು ಕಡೆ ಕೂಡ ಹೇಳಿದ್ದಾರೆ. ಈ ಸಿನಿಮಾನ ಮೊದಲು ದೊರೆಭಗವಾನ್ ಅವರು ನಿರ್ದೇಶನ ಮಾಡ್ಬೇಕಾಗಿರುತ್ತೆ. ಆದ್ರೆ ಕತೆ ಕೂಡ ಅಣ್ಣವ್ರಿಗೆ ಹೇಳಿರ್ತಾರಂತೆ. ಆದ್ರೆ ಅಣ್ಣವ್ರು ಈ ಸಿನಿಮಾ ಕತೆನ ಒಪ್ಕೊಂಡಿರಲ್ಲ ಮೊದಲಿಗೆ. ಬೇಡ, ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ. ನಾನು ಅಭಿನಯ ಮಾಡಿದ್ರೆ ಈ ಸಿನಿಮಾ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಆಗ ವರದಪ್ಪ ಅವರು ಕೂರಿಸ್ಕೊಂಡು ಹೇಳ್ತಾರೆ, ಕತೆ ಗಂಭೀರತೆ ಏನಿದೆ, ಈ ಸಿನಿಮಾನ ನೀನ್ ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರು ಕೂಡ ಒಪ್ಕೋತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ, ಕಾರಣಾಂತರಗಳಿಂದ ದೊರೆಭಗವಾನ್ ಅವರು ಈ ಸಿನಿಮಾ ನಿರ್ದೇಶನ ಮಾಡೋದಕ್ಕೆ ಆಗೋದಿಲ್ಲ. ಅದಾದ್ಮೇಲೆ ಈ ಸಿನಿಮಾ ಕಂಪ್ಲೀಟ್ ಆಗಿ ರಾಜೇಂದ್ರ ಸಿಂಗ್ ಬಾಬು ಅವ್ರ ಹತ್ರ ಹೋಗುತ್ತೆ. ಅವರು ಈ ಸಿನಿಮಾ ಕಥೆನ ವಿಷ್ಣುವರ್ಧನ್ ಅವರು ಕೂಡ ಹೇಳ್ತಾರೆ. ಅಣ್ಣವ್ರಿಗೂ ಕೂಡ ಇನ್ನೊಂದ್ ಸರಿ ಹೇಳ್ತಾರೆ. ಅಣ್ಣವ್ರು ಯಾವ ತರ ಹೇಳ್ತಾರೆ ಅಂತಂದ್ರೆ, ಅಣ್ಣವ್ರೆ ನೀವು ಈ ಒಂದು ಪಾತ್ರ ಮಾಡಿದ್ರೆ ಇದು ನಿಮ್ಗೆ ಸೂಟ್ ಆಗಲ್ಲ. ಯಾಕೆಂತಂದ್ರೆ ನಿಮ್ಮ ಒಂದು ಫ್ಯಾನ್ ಬೇಸೇ ಬೇರೆ ತರ ಇದೆ. ನೀವು ಮಾಡ್ಕೊ ಬಂದಿರೋ ಸಿನಿಮಾಗಳೇ ಪೌರಾಣಿಕ ಸಿನಿಮಾಗಳು ಅಥವಾ ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಇರುವಂತ ಸಿನಿಮಾಗಳು. ಹಾಗಾಗಿ ಈ ಸಿನಿಮಾದಲ್ಲಿ ತಂಗಿನೇ ಕ್ಯಾಬರೆ ಡ್ಯಾನ್ಸ್ ಮಾಡ್ತಾರೆ, ಮತ್ತೆ ಹೀರೋಗೆ ಉಗುರು ಕೀಳ್ತಾರೆ ಅಂತಂದ್ರೆ, ಅಥವಾ ಹೀರೋ ಹೆಂಡ್ತಿನ ಹೀರೋ ಮುಂದೆನೆ ಸಾಯಿಸ್ತಾರೆ. ಈ ತರ ದೃಶ್ಯಗಳೆಲ್ಲ ಇರೋದ್ರಿಂದ ನೀವು ಈ ಪಾತ್ರ ಮಾಡಿದ್ರೆ ನಿಮ್ಗೆ ಒಪ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆಗ ಅಣ್ಣವ್ರು ಕೂಡ ಹೌದು, ಈ ಪಾತ್ರಕ್ಕೆ ಯಾವ್ದಾದ್ರು ಹೊಸ ಮುಖನ ಹಾಕಿ ಅದು ತುಂಬಾ ಚೆನ್ನಾಗಿ ಅಭಿನಯ ಕಾಣಿಸುತ್ತೆ ಅಂತ ಕೂಡ ಸಜೆಷನ್ ಕೂಡ ಕೊಟ್ಟಿರ್ತಾರೆ. ಅದಾದ್ಮೇಲೆ ವಿಷ್ಣುವರ್ಧನ್ ಅವರು ಕೂಡ ಹೇಳ್ತಾರೆ. ಅಣ್ಣವರು ವಿಷ್ಣುವರ್ಧನ್ ಇಬ್ರು ಸಹ ಒಂದೇ ಜಾನರ್ ಸಿನಿಮಾಗಳನ್ನ ಮಾಡ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಹೊಸ ಮುಖ ಬೇಕಿರುತ್ತೆ. ಆಗ ಸೆಲೆಕ್ಟ್ ಆಗಿದ್ದೆ ಅಂಬರೀಷ್ ಅವರು. ಅಂಬರೀಷ್ ಅವ್ರಿಗೆ ಈ ಪಾತ್ರ ಯಾವ ತರ ಆಯ್ತು ಅಂತಂದ್ರೆ, ಇವಾಗ್ಲೂ ಸಹ ಅಂಬರೀಷ್ ಅವರು 200 ಸಿನಿಮಾ ಮಾಡಿದ್ದಾರೆ. ಅದ್ರಲ್ಲಿ ಅವ್ರನ್ನ ಮೇನ್ ಆಗಿ ಗುರುತಿಸೋದೇನೆ ಈ ಒಂದು ಸಿನಿಮಾದ ಮೂಲಕನೇ. ಅಂತ ಸಿನಿಮಾ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗುತ್ತೆ. ಈ ಸಿನಿಮಾದ ಒಂದು ಸೀಕ್ವೆಲ್ ಕೂಡ ಬರುತ್ತೆ ಉಪೇಂದ್ರ ಅವ್ರ ನಿರ್ದೇಶನದಲ್ಲಿ. ಬಟ್ ಆದ್ರೆ ಆ ಸಿನಿಮಾ ಗೆಲ್ಲೋದಿಲ್ಲ. ಆ ಸಿನಿಮಾ ಸೋಲುತ್ತೆ. ಆದ್ರೆ ಅಂತ ಸಿನಿಮಾ ಯಾವ ಮಟ್ಟಕ್ಕೆ ಗೆಲ್ತು ಅಂತಂದ್ರೆ, ಸೆನ್ಸಾರ್ ವಿಷಯದಲ್ಲಿ ಕೂಡ ದೊಡ್ಡ ಇಶ್ಯೂ ಆಗುತ್ತೆ. ಈ ಸಿನಿಮಾದಲ್ಲಿ ಸಾಕಷ್ಟು ಹಿಂಸಾತ್ಮಕ ದೃಶ್ಯಗಳಿದೆ. ಹಾಗಾಗಿ ಈ ಸಿನಿಮಾನ ಬ್ಯಾನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ. ಆಗ ಈ ಸಿನಿಮಾದ ನಿರ್ದೇಶಕರು ಕೋರ್ಟ್‌ಗೆ ಹೋಗಿ ಹೋರಾಟ ಮಾಡಿ ಈ ಸಿನಿಮಾನ ಅಲ್ಲಿಂದ ಸೆನ್ಸಾರ್ ಮಾಡಿಸ್ಕೊಂಡ್ಬಂದು ಸಿನಿಮಾನ ಗೆಲ್ಲಿಸ್ಕೋತಾರೆ. ಈ ಸಿನಿಮಾ ಸದನದಲ್ಲಿ ಕೂಡ ಚರ್ಚೆ ಆಗುತ್ತೆ. ಇಂದಿರಾ ಗಾಂಧಿ ಅವ್ರಿಗೂ ಸಹ ಈ ಸಿನಿಮಾ ರೀಚ್ ಆಗುತ್ತೆ. ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಈ ಸಿನಿಮಾ ಹೆಸರಾಗಿರುತ್ತೆ. ಮತ್ತು ಈ ಸಿನಿಮಾ ತೆಲುಗು ಮತ್ತು ತಮಿಳಲ್ಲಿ ಕೂಡ ಮರು ನಿರ್ಮಾಣ ಆಗುತ್ತೆ. ಅದಾದ್ಮೇಲೆ ಹಿಂದಿಲಿ ಕೂಡ ಈ ಸಿನಿಮಾ ಬರುತ್ತೆ. ಹಿಂದಿಲಿ ಮೇರೆ ಆವಾಜ್ ಸುನೋ ಅನ್ನೋ ಒಂದು ಹೆಸರಿನಲ್ಲಿ ಈ ಸಿನಿಮಾ ಬರುತ್ತೆ. ಅಲ್ಲೂ ಸಹ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕೂಡ
ಗೆಲ್ಲುತ್ತೆ. ಈ ಸಿನಿಮಾ ಎಂತಕ್ಕೆ ಅಣ್ಣವ್ರು ಮಾಡಲಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಅಣ್ಣವ್ರಿಗೆ ಇದ್ದಿದ್ದು ಫ್ಯಾನ್ ಬೇಸೇ ಬೇರೆ ಥರ, ಮತ್ತು ವಿಷ್ಣುವರ್ಧನ್ ಅವ್ರಿಗೆ ಇದ್ದಿದ್ದೆ ಫ್ಯಾನ್ ಬೇಸ್ ಬೇರೆ ಥರ. ಹಾಗಾಗಿ ಈ ಸಿನಿಮಾ ಅವ್ರು ಕೈ ಬಿಟ್ರು. ಅದಾದ್ಮೇಲೆ ಈ ಸಿನಿಮಾನ ಅಂಬರೀಷ್ ಅವರು ಕೊಟ್ರು. ಅಂಬರೀಷ್ ಅವ್ರು ಮಾಡಿದ ಈ ಸಿನಿಮಾ ಇಡೀ ದೇಶದಲ್ಲೇ ಮಾತಾಗುತ್ತೆ. ಇಡೀ ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗುತ್ತೆ. ಹಾಗಾಗಿ ಈ ಸಿನಿಮಾದ ನಿರ್ದೇಶಕರು ಕೂಡ ಸಾಕಷ್ಟು ಹೆಸರಿರುತ್ತೆ. ಈ ಸಿನಿಮಾ ಹೊಸ ಹೀರೋನ ಹಾಕೊಂಡು ಗೆಲ್ಲೋದಕ್ಕೆ ಇನ್ನೊಂದು ಕಾರಣ ಏನು ಅಂತಂದ್ರೆ, ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಏನಿದ್ದಾರೆ, ಅವರ ಹಿಂದಿನ ಸಿನಿಮಾ ನಾಗರಹೊಳೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ಟು ಕೂಡ ಆಗಿರುತ್ತೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಅವ್ರ ಮೇಲೆ ನಂಬಿಕೆ ಹೆಚ್ಚಾಗಿರುತ್ತೆ. ಇವ್ರು ಮಾಡೋ ಸಿನಿಮಾದಲ್ಲಿ ಏನಾದ್ರು ಒಂದು ಸ್ಪೆಷಲ್ ಇರುತ್ತೆ. ಹಾಗಾಗಿ ಇವ್ರು ಮಾಡೋ ಸಿನಿಮಾನ ನೋಡ್ಬೇಕು ಅಂತ ಕೂಡ ಜನ ಕಾಯ್ಕೊಂಡಿರ್ತಾರೆ. ಆ ಒಂದು ಟೈಮಲ್ಲಿ ಈ ಒಂದು ಸಿನಿಮಾನ ಅವ್ರ ಕೈಗೆ ಎತ್ಕೊಂಡು ಮಾಡ್ತಾರೆ. ಒಂದು ಅಲ್ಲಲ್ಲಿ ಪೋಸ್ಟರ್ ಕೂಡ ಬಿಟ್ಟಿರ್ತಾರೆ. ಅಂಬರೀಷ್ ಅವ್ರದ್ದು ಒಂದು ಡಬಲ್ ಆಕ್ಟಿಂಗು ರೋಲ್ದು, ಒಂದು ಕೈದಿ ಆಗಿರೋದು, ಇನ್ನೊಂದು ಪೊಲೀಸ್ ಆಫೀಸರ್‌ದು. ಮತ್ತೆ ಈ ಸಿನಿಮಾದಲ್ಲಿ ಅಂಬರೀಷ್ ಅವ್ರ ಲುಕ್ಕು ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿರುತ್ತೆ. ಆ ದಾಡಿ ಎಲ್ಲ ಬಿಟ್ಕೊಂಡಿರೋ ಥರದ್ದೆಲ್ಲ. ಹಾಗಾಗಿ ಸಾಕಷ್ಟು ಜನಕ್ಕೆ ಒಂದು ನಿರೀಕ್ಷೆ ಇರುತ್ತೆ. ಇಲ್ಲ ಈ ಸಿನಿಮಾದಲ್ಲಿ ಏನೋ ಇದೆ ಅಂತ ಅನ್ಬಿಟ್ಟು. ಇವಾಗಾದ್ರೂ ಸಿನಿಮಾಗೆ ಸೋಷಿಯಲ್ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಆಗ ಸಿನಿಮಾ ರಿಲೀಸ್ ಆಗ್ತಿದೆ ಅಂತಂದ್ರೆ ಒಂದು 3, 4 ವಾರ ಇದ್ದಾಗ ಮಾತ್ರ ಪೇಪರಲ್ಲಿ ಒಂದು ಪೋಸ್ಟ್ ಬರ್ತಿತ್ತು. ಅದಾದ್ಮೇಲೆ ಮುಂದಿನ ಬದಲಾವಣೆ, ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಈ ತರ ಬಂದು ಸಿನಿಮಾ ರಿಲೀಸ್ ಆಗ್ತಿತ್ತು. ಮೊದಲು ಈ ಸಿನಿಮಾ ರಿಲೀಸ್ ಆಗಿದ್ದು ಕಮ್ಮಿ ಚಿತ್ರಮಂದಿರದಲ್ಲಿ. ಹೋಗ್ತಾ ಹೋಗ್ತಾ ಕರ್ನಾಟಕದಲ್ಲಿ ಎಷ್ಟು ಚಿತ್ರಮಂದಿರ ಇದೆಯೋ ಎಲ್ಲಾ ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. 1, 2 ಶೋ ಹಾಕೊಂಡಿದ್ದವರೆಲ್ಲ ದಿನಕ್ಕೆ 4 ಶೋ ಕೂಡ ಹಾಕೋತಾರೆ. ಈ ಸಿನಿಮಾ ಸಾಕಷ್ಟು ಚಿತ್ರಮಂದಿರದಲ್ಲಿ 150 ದಿನಗಳ ಕಾಲ ಭರ್ಜರಿ ಪ್ರದರ್ಶನ ಕೂಡ ಕಾಣುತ್ತೆ. ಆದ್ರೆ ಸಾಕಷ್ಟು ಜನ ನಿರ್ದೇಶಕರು, ನಿರ್ಮಾಪಕರು ಕೂಡ ಆಡ್ಕೊಂಡಿದ್ರಂತೆ. ಏನಂತ ಅಂತಂದ್ರೆ, ಈ ಸಿನಿಮಾ ಓಡೋದಿಲ್ಲ. ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ವೈಲೆನ್ಸ್ ಇದೆ. ಉಗುರು ಕಟ್ ಮಾಡೋದು, ಅಥವಾ ಹೆಣ್ಮಕ್ಳ ಮೇಲೆ ಕೈ ಮಾಡೋದು, ಅಥವಾ ಸಾಕಷ್ಟು ಕೊಲೆ ದೃಶ್ಯಗಳು ಈ ತರದೆಲ್ಲ ಇದೆ. ಹಾಗಾಗಿ ಈ ಸಿನಿಮಾ ಯಾರು ನೋಡ್ತಾರೆ ಅಂತ ಕೂಡ ಹೇಳಿದ್ರಂತೆ. ಆದ್ರೆ ಅವರೇ ಬಂದು ಈ ಸಿನಿಮಾನ ಥಿಯೇಟರಲ್ಲಿ 2 ರಿಂದ 3 ಸರಿ ನೋಡಿದ್ರಂತೆ. ಜನ ಚಿತ್ರಮಂದಿರದ ಯಾವ ತರ ಕೂಗ್ತಿತ್ತು ಅಂತಂದ್ರೆ, ಚಿತ್ರಮಂದಿರ ಬಿಟ್ಟು ಆಚೆನೆ ಹೋಗ್ತಿರ್ಲಿಲ್ವಂತೆ. ಇನ್ನೊಂದು ಶೋ ಹಂಗೆ ಕಂಟಿನ್ಯೂ ಮಾಡಿ, ನಾವು ದುಡ್ಡು ಕೊಡ್ತೀವಿ ಅಂತ ಅಂದ್ಬಿಟ್ಟು ಕೇಳ್ತಿದ್ರಂತೆ. ಆ ತರ ಈ ಸಿನಿಮಾದ ದಾಖಲೆ ಕೂಡ ಉಳ್ಕೊಳ್ಳುತ್ತೆ. ಅಂಬರೀಷ್ ಕೆರಿಯರ್ ಅಲ್ಲೇನೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹೆಸರಾಗುತ್ತೆ. ಈ ಸಿನಿಮಾ ಗೆಲುವಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಅಂಬರೀಷ್ ಅವರ ನಟನೆ ಮತ್ತು ರಾಜೇಂದ್ರ ಸಿಂಗ್ ಬಾಬು ಅವರ ಒಂದು ಡೈರೆಕ್ಷನ್. ಆಮೇಲೆ ಮುಖ್ಯವಾದ್ದೇನು ಅಂತಂದ್ರೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ. ನಿಮ್ಗೆಲ್ಲ ಗೊತ್ತು, ಅಣ್ಣವ್ರ ಸಿನಿಮಾಗಳಿಗೆಲ್ಲ ಸಾಕಷ್ಟು ಸಿನಿಮಾಗಳಿಗೆ ಜಿ.ಕೆ. ವೆಂಕಟೇಶ್ ಅವರ ಸಂಗೀತ ಇದೆ. ನೀವು ಸಹ ಅಂತ ಸಿನಿಮಾವನ್ನು ಯಾವೊಂದು ಚಿತ್ರಮಂದಿರ ನೋಡಿದ್ರಿ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.